ಓ ರಾಧಾ, ಬಾರವಾ ಕುಕ್ಕ ಇಲ್ಲಿ. ಏನ್ ಸುಶೀಲಕ್ಕ, ಎಷ್ಟೊಂದ್ ದಿನ ಆಯ್ತು, ಮನೆ ಕಡೆ ಬರ್ಲೇ ಇಲ್ಲ. ಹೊರಗಡೆನೂ ಕಾಣಿಸ್ತಾ ಇಲ್ಲ ಈ ನಡುವೆ. ಏನಿಲ್ಲ ಕಂತಾಯಿ, ಇನ್ನ ಮಗನ್ ಮದ್ವೆ ಆಗಿಲ್ಲ ಅನ್ನೋ ಚಿಂತೆ. ಹೊರಗಡೆ ಬಂದ್ರೆ ಇನ್ನ ಮಗನ್ಗೆ ಯಾವಾಗ ಮದ್ವೆ ಮಾಡ್ತೀರಾ, ವಯಸ್ಸಾಯ್ತು ಅಂತ ನಕಾರ್ ಜನ ಕೇಳ್ತಾರೆ. ಹಂಗಾಗಿ ಮನೇಲೇ ಕುತ್ಕೊಂಡಿದೀನಿ. ಯಾಕೆ ಸುಶೀಲಕ್ಕ, ಏನಾಯ್ತು? ಮೊನ್ನೆ ಯಾವ್ದೋ ಸಂಬಂಧ ಬಂದಿತ್ತು ಅಂತಂದ್ರಿ. ಸಂಬಂಧಗಳು ಬರ್ತಾವ್ ಕಣ್ರಾದ, ಆದ್ರೆ ಈ ನನ್ ಮಗನೇ ಮದ್ವೆ ಬೇಡ, ಮನೆಗೆ ಇನ್ನ ಒಂದ್ ಕೋಣೆನೂ ಇಲ್ಲ, ಹೊಸದಾಗಿ ಒಂದ್ ಮನೆ ಕಟ್ಟೋಣ, ಮನೆ ಕಟ್ಟೋವರೆಗೂ ಮದ್ವೆ ಬೇಡ ಅಂತ ಕುಂತಾನೆ. ಈಗ ನೋಡಿದ್ರೆ ಮನೆನೂ ಕಟ್ಟಿಲ್ಲ, ವಯಸ್ಸು ಆಗ್ತಾ ಇದೆ. ವಯಸ್ಸಾದ್ಮೇಲೆ ಹೆಣ್ಣು ಹೋಗ್ತಾರಾ? ವಯಸ್ಸಿದ್ದಂಗೆ ಮದ್ವೆ ಮಾಡ್ಬಿಡ್ಬೇಕು ನೋಡ್ ಸುಶೀಲಕ್ಕ. ವಯಸ್ಸಾದ್ಮೇಲೆ ಯಾವ ಹೆಣ್ತಾನೆ ಹೋಗ್ತಾರೆ ಹೇಳು? ಸಾಲನೋ ಸೋಲನೋ ಅದೇನ್ ಬೇಗ ಮದ್ವೆ ಮಾಡಿ ಮುಗ್ಸೋದ್ಲಾಗೆ. ಸಾಲ ಮಾಡೋದೇನ್ ಚಿಂತೆ ಇಲ್ಲ ಕಣ್ರಾದ, ಆದ್ರೆ ಬರೋ ಹೆಣ್ಮಕ್ಳು ಈ ಮನೆ ನೋಡಿ ಹೋಗ್ತಾರ ಅನ್ನೋದೇ ಚಿಂತೆ ಆಗೈತೆ. ಮನೇಲಿ ಒಂದು ರೂಮ್ ಕೂಡ ಇಲ್ವಲ್ಲ. ನೀನೊಂದು ಕೆಲಸ ಮಾಡಿ ಸುಶೀಲಕ್ಕ, ಯಾವುದೇ ಹೆಣ್ಣನ್ನಾಗ್ಲಿ ನೀನೇ ಅಲ್ಲಿ ಹೋಗಿ ನೋಡ್ಕೊಂಬಂದ್ಬಿಡು. ಅವ್ರೇನಾದ್ರು ಮನೆ ನೋಡಕ್ ಬರ್ತಾರೆ ಅಂತ ಅಂದ್ರೆ, ನಮ್ಮ ಮನೆ ಕಡೆ ಆ ಥರ ಸಂಪ್ರದಾಯ ಇಲ್ಲ, ದೇವಸ್ಥಾನದಲ್ಲಿ ಭೇಟಿ ಆಗೋಣ, ದೇವಸ್ಥಾನದಲ್ಲೇ ಮದುವೆ ಮಾತುಕತೆ ಎಲ್ಲ ಮುಗಿಸೋಣ, ಮದುವೆ ಬೇಕಿದ್ರೆ ನಿಮ್ಮ ಊರಲ್ಲೇ ಮಾಡ್ಕೊಡಿ, ಆಮೇಲೆ ನಾವು ಸೊಸೆನ ಮನೆಗೆ ಕರ್ಕೊಂಬರ್ತೀವಿ ಅಂತ ಹೇಳ್ಕೊಂಡು ಗುಟ್ಟಾಗಿ ಮದುವೆ ಮಾಡ್ಕೊಂಬ. ಆಮೇಲೆ ಅವರು ಬಂದಮೇಲೆ ಅಡ್ಜಸ್ಟ್ ಮಾಡ್ಕೊಂತಾರೆ. ಇದೊಂದು ಒಳ್ಳೆ ಐಡಿಯಾ ಕೊಟ್ಟೆ ನೋಡ್ರಾದ, ಹಂಗೆ ಮಾಡಬೇಕು. ಈಗ ಫಸ್ಟ್ ನಾನು ಹೋಗಿ ರಮೇಶನ್ ಒಪ್ಪಿಸ್ಬೇಕು. ಅವನೇನಾದ್ರೂ ಮದ್ವೆಗೆ ಒಪ್ಲಿಲ್ಲ ಅಂದ್ರೆ ನನ್ನ ಹತ್ರ ಹೇಳಕ್ಕ, ನಾನು ಅವನ ಹತ್ರ ಮಾತಾಡಿ ಮದ್ವೆಗೆ ಒಪ್ಸೋ ಜವಾಬ್ದಾರಿ ನಂದು. ನೀನೇ ಒಂದು ಒಳ್ಳೆ ಭರವಸೆ ಕೊಡ್ತಾ ಇದೆಯಾ ನೋಡ್ತಾಯಿ. ನೀನು ಹೇಳ್ದಂಗೆ ನನ್ನ ಮಗನ ಮದ್ವೆ ಬೇಗ ಆದ್ರೆ ನಿಂಗೆ ಒಂದು ರೇಷ್ಮೆ ಸೀರೆಯನ್ನ ಕೊಡಿಸ್ತೀನಿ. ಅಯ್ಯೋ, ಅದೆಲ್ಲ ಬೇಡ ಕಣಕ್ಕ. ರಮೇಶನ್ ಮದ್ವೆ ಆದ್ರೆ ಸಾಕು ನೋಡು. ನಿಮ್ ಸಂಸಾರ ನಮ್ ಸಂಸಾರ ಎಲ್ಲ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಸರಿಯಾಗಿ ಹೇಳಿದ್ರಿ ರಾಧಕ್ಕ. ನಾನು ಅಮ್ಮನ್ಗೆ ಅವಾಗಿಂದನೂ ಅದನ್ನೇ ಹೇಳ್ತಾ ಇರೋದು, ಅಣ್ಣನಿಗೆ ಬೇಗ ಮದುವೆ ಮಾಡು, ಅವ್ನು ಹೇಳ್ದಂಗೆ ಕೇಳ್ಕೊಂಡು ಕುತ್ಕೋಬೇಡ, ಆಮೇಲೆ ಅವನೇ ಅಡ್ಜಸ್ಟ್ ಆಗ್ತಾನೆ, ಅದಕ್ಕೇನು ಈ ಮನೆಗೆ ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳ್ತಾನೆ ಇದ್ದೀನಿ. ಮದುವೆ ಏನೋ ಸರಿ ಕಣೆ, ಆದರೆ ನಾನು ಯೋಚನೆ ಮಾಡ್ತಾ ಇರೋದು ಈ ಮನೇಲಿ ಒಂದು ಕೋಣೆನೂ ಇಲ್ವಲ್ಲ, ಅದು ಹೆಂಗೆ ಮದುವೆ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಅದೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಈಗ ಆಗಲ್ಲ ಅಮ್ಮ. ಹೇಗಿದ್ರು ಅಣ್ಣ ಹೊಸ ಮನೆ ಕಟ್ಟಿಸ್ತೀನಿ ಅಂತ ಹೇಳಿದಾನಲ್ಲ, ಖಂಡಿತ ಕಟ್ಟಿಸ್ತಾನೆ. ಮೊದಲು ಮದುವೆ ಆಗಲಿ, ಆಮೇಲೆ ಮನೆ ಬಗ್ಗೆ ಯೋಚನೆ ಮಾಡೋಣ. ಸರಿ ಸುಶೀಲಕ್ಕ, ನಾನಿನ್ನ ಹೋಗಿ ಬರ್ತೀನಿ. ನೆಕ್ಸ್ಟ್ ಟೈಮ್ ಬರೋ ಅಷ್ಟರಲ್ಲಿ ನೀನು ಒಂದು ಖುಷಿ ಸಮಾಚಾರನ ನನ್ಗೆ ಹೇಳಬೇಕು. ಸರಿ ಸುಶೀಲಕ್ಕ, ನಾನಿನ್ನು ಹೋಗಿ ಬರ್ತೀನಿ. ನಿನ್ನ ಬಾಯಕೆಯಿಂದ ಹಾಗೆ ಆಗಲಿ ನೋಡ್ತಾಯಿ. ನೆಕ್ಸ್ಟ್ ಟೈಮ್ ಖಂಡಿತ ನಾನು ನಿಂಗೆ ಖುಷಿ ಸುದ್ದಿನ ಕೊಡ್ತೀನಿ. ಅಮ್ಮ, ನೀನೇನು ಯೋಚನೆ ಮಾಡಬೇಡ ಅಮ್ಮ, ಖಂಡಿತ ಈ ಮನೆಗೆ ಒಳ್ಳೆ ಸೊಸೆ ಸಿಕ್ಕೇ ಸಿಗ್ತಾಳೆ. ಅವ್ರಿಗೂ ಈ ಮನೆ ಕಂಡ್ರೆ ತುಂಬ ಇಷ್ಟ ಆಗುತ್ತೆ, ನಾವು ಇಷ್ಟಪಡ್ತೀವಿ. ಹಾಗೆ ಅಣ್ಣನೂ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲನೂ ಆ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ನೋಡ್ತಾಯಿ. ನೋಡಿ ಅಮ್ಮ, ಇದೊಂದು ಹಳೆಯ ಸಂಬಂಧ. ನೀವು ನನಗೆ ತುಂಬ ವರ್ಷದಿಂದ ಗೊತ್ತು, ಹಾಗಾಗಿ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಮ್ಮ ಮಗಳನ್ನ ನಿಮ್ಮ ಮನೆಗೆ ಸೊಸೆಯನ್ನಾಗಿ ಕಳಿಸ್ತಾ ಇದ್ದೀನಿ. ನಿಮ್ಮ ಮಗನೂ ಕೂಡ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ನಂಬಿಕೆ ಇಟ್ಟಿದ್ದೀನಿ. ನೋಡಿ ಅಕ್ಕ, ನಮ್ಮ ಮಗಳನ್ನ ಇಷ್ಟು ವರ್ಷ ಚೆನ್ನಾಗಿ ಸಾಕಿದ್ದೀವಿ, ಅವಳಿಗೆ ಯಾವುದೇ ರೀತಿ ಕಷ್ಟಗಳು ಬರದೇ ಇರೋ ಹಾಗೆ ನೋಡ್ಕೊಂಡಿದ್ದೀವಿ. ನನ್ನ ಮಗಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ನಿಮ್ಮ ಒಡವೆ ಆಸ್ತಿ ಅಂತಸ್ತು ಏನೂ ಬೇಕಾಗಿಲ್ಲ ನಮಗೆ. ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದಷ್ಟೇ ನಾವು ನಿಮ್ಮ ಹತ್ರ ಕೇಳ್ಕೊತಾ ಇರೋದು. ನೀವೇನು ಯೋಚನೆ ಮಾಡಬೇಡಿ ಬಿಗ್ರೆ, ನಾನು ನಿಮ್ಮ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ನಿಮ್ಮ ಮಗಳನ್ನ ಸೇಮ್ ನನ್ನ ಮಗಳ ಹಾಗೆ ನೋಡ್ಕೊಳ್ತೀನಿ. ಖಂಡಿತ ಅವಳಿಗೆ ಯಾವುದೇ ರೀತಿ ಕಷ್ಟವನ್ನ ಕೊಡೋಲ್ಲ, ಹಾಗೆ ಕಷ್ಟ ಬರದೇ ಇರೋ ಹಾಗೆ ನೋಡ್ಕೊಳ್ತೀನಿ. ನಿಮ್ಮ ಸಂಕಟ ಏನು ಅಂತ ನನಗೂ ಅರ್ಥ ಆಗುತ್ತೆ ಬಿಗ್ರೆ, ನನಗೂ ಒಬ್ಳು ಮಗಳಿದ್ದಾಳಲ್ಲ. ನೋಡಮ್ಮ ಶಿಲ್ಪ, ಈ ಮನೆಯಲ್ಲಿ ಏನೇ ಬೇಕಾದರೂ ನನ್ನನ್ನು ಕೇಳು. ನನ್ನ ಹತ್ರ ಹೇಳ್ಕೊಳಕ್ಕಾಗಿಲ್ಲ ಅಂತ ಅಂದರೆ ಕಾವ್ಯ ಹತ್ರ ಕೇಳ್ಕೊ. ಯಾವುದೇ ರೀತಿ ಸಂಕೋಚವನ್ನು ಪಡಬೇಡ, ಆಯ್ತಾ? ಸರಿ ಆಯಿತು ಅತ್ತೆ. ಈಗ ಟೈಮ್ ಆಗ್ತಾ ಇದೆ, ಹೋಗಿ ಮಲ್ಕೊಳ್ಳಿ ಆಯ್ತಾ? ಆದರೆ ಆದರೆ ಅತ್ತೆ, ನಾನೀಗ ಎಲ್ಲಿ ಮಲ್ಕೊಳ್ಳೋದು? ನೋಡಮ್ಮ, ಈ ಮನೆಯಲ್ಲಿ ಕೋಣೆ ಇಲ್ಲ ಅಂತ ನೀನೇನು ಯೋಚನೆ ಮಾಡಬೇಡ. ನಾನು ಅದರ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀನಿ. ಅಲ್ಲಿ ನೋಡು, ಆ ಪರ್ದೆ ಹಿಂದೆ ಇರೋದೇ ನಿಮ್ಮ ಕೋಣೆ. ಈ ಮನೇಲಿ ಕೋಣೆ ಇಲ್ಲ ಅಂತಂದ್ರೆ ಏನು? ಈ ಕರ್ಟೆನ್ ಹಿಂದೆ ಇರೋದನ್ನೇ ನೀವು ಕೋಣೆ ಅಂತ ಅಂದ್ಕೊಂಡು ಆರಾಮಾಗಿ ಮಲ್ಕೋಬೋದು. ಏನಪ್ಪ ಇವರು ಇದನ್ನೇ ಕೋಣೆ ಅಂತ ಹೇಳ್ತಿದ್ದಾರೆ? ನಮ್ಮ ಮನೆಯಲ್ಲೂ ಬಡತನ ಇದೆ ನಿಜ, ಆದರೆ ಕೋಣೆ ಇಲ್ಲದೆ ಇರೋಷ್ಟು ಬಡತನ ಇಲ್ಲ. ಬೇರೆ ಆಸ್ತಿ ಅಂತಸ್ತು ಹಣ ಏನು ನೋಡದೆ ಇದ್ರು ಅಟ್ಲೀಸ್ಟ್ ಒಂದು ಕೋಣೆನಾದರೂ ಬೇಕಲ್ಲಪ್ಪ. ಇಲ್ಲಿ ನನಗೆ ಅಂತ ಒಂದು ಸ್ವಲ್ಪ ಹೊತ್ತು ಟೈಮ್ ಕೂಡ ಕಳೆಯೋ ಹಾಗಿಲ್ವಲ್ಲ ದೇವ್ರೆ, ನಾನು ಏನು ಮಾಡಲಿ? ಈ ವಿಷಯನ ನಾನು ರಮೇಶ್ ಅವ್ರಿಗೆ ಹೇಗೆ ತಿಳಿಸ್ಲಿ? ಛೇ, ಈ ಥರ ಕಷ್ಟ ಯಾವ ಹೆಣ್ಮಕ್ಳಿಗೂ ಬರೋದು ಬೇಡ. ಹೊಸದಾಗಿ ಬಂದಿದ್ದೀನಿ, ಏನು ಕಂಪ್ಲೇಂಟ್ ಕೂಡ ಮಾಡೋ ಹಾಗಿಲ್ಲ. ನಾನು ಏನು ಮಾಡಲಿ ದೇವ್ರೆ? ಸರಿ ಆಯಿತು ಅತ್ತೆ, ನಾನಿನ್ನ ಮಲ್ಕೊಳ್ತಾ ಇದ್ದೀನಿ, ನೀವು ಹೋಗಿ ಮಲ್ಕೊಳ್ಳಿ. ಆಯ್ತಮ್ಮ, ನಾನು ಬರೋ ಸೊಸೆ ಹೇಗೆ ಈ ಮನೆಗೆ ಅಡ್ಜಸ್ಟ್ ಆಗ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ಈಗ ನನಗೆ ತೃಪ್ತಿ ಆಯಿತು ನೋಡು. ಈಗ ನಾನು ನಿಟ್ಟುಸಿರಿಂದ ನಿದ್ದೆ ಮಾಡಬಹುದು. ಸರಿ, ಇನ್ನು ಲೇಟ್ ಆಗುತ್ತೆ, ರಮೇಶ ಕಾಯ್ತಾ ಇರ್ತಾನೆ, ನೀನು ಇನ್ನು ಹೋಗಿ ಮಲ್ಕೊ.
ಯಾಕೆ ಶಿಲ್ಪ ಸ್ವಲ್ಪ ಸಪ್ಪಗಿದೆಯಾ? ಮತ್ತೆ ನಾನು ಇನ್ನೇನು ಮಾಡಲಿರಿ? ಈ ಮನೆಯಲ್ಲಿ ಒಂದು ರೂಮ್ ಕೂಡ ಇಲ್ಲ. ಅಟ್ಲೀಸ್ಟ್ ಈಗಿನ ಕಾಲದಲ್ಲೂ ಒಂದು ರೂಮ್ ಇಲ್ಲದೆ ಇರೋ ಮನೆಯನ್ನು ನೋಡ್ತಾ ಇರೋದು ನಾನು ಇದೇ ಮೊದಲು. ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಅಪ್ಪ ಅಮ್ಮ ಹೇಳಿ ಕಳಿಸಿದ್ದಾರೆ. ಹಾಗಾಗಿ ನಾನು ಸುಮ್ಮನೆ ಇದ್ದೀನಿ. ಅಟ್ಲೀಸ್ಟ್ ನೀವಾದರೂ ಅರ್ಥ ಮಾಡ್ಕೊಳ್ಳಿ. ನನಗೂ ಅರ್ಥ ಆಗತ್ತೆ ಶಿಲ್ಪ. ಆದಷ್ಟು ಬೇಗ ನಾನು ಒಂದು ಹೊಸ ಮನೆಯನ್ನು ಕಟ್ಟಿಸ್ತೀನಿ. ಅದಕ್ಕಾಗಿ ನಾನು ಎಲ್ಲ ಪರಿಶ್ರಮದಿಂದ ದುಡಿತಾ ಇದ್ದೀನಿ. ನೀನೇನು ಯೋಚನೆ ಮಾಡಬೇಡ. ಆದರೆ ಆದರೆ ಇವತ್ತು ನಮ್ಮ ಮೊದಲನೇ ರಾತ್ರಿ. ಈ ಮನೆಯಲ್ಲಿ ಈ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಮಲ್ಕೊಳ್ಳೋದು ರೀ? ನನಗಂತೂ ತುಂಬ ಮುಜುಗರ ಆಗ್ತಾ ಇದೆ. ದಯವಿಟ್ಟು ನಾನು ಇಲ್ಲಿ ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ ಇವತ್ತು. ನೀನೇನು ಯೋಚನೆ ಮಾಡಬೇಡ ಶಿಲ್ಪ. ನಾನು ಅದಕ್ಕೆ ಬೇರೆನೇ ವ್ಯವಸ್ಥೆ ಮಾಡಿದ್ದೀನಿ. ನಾವಿವತ್ತು ನಮ್ಮ ಫ್ರೆಂಡ್ ಮನೆಯಲ್ಲಿ ಹೋಗಿ ಉಳ್ಕೊಳ್ತಾ ಇದ್ದೀವಿ. ಹೌದಾ? ದೇವ್ರೆ, ಮೊದಲನೇ ರಾತ್ರಿ ಏನೋ ಆಗೋಯ್ತು. ಆದರೆ ಈ ಮನೆಯಲ್ಲಿ ಹೇಗೆ ಅಡ್ಜಸ್ಟ್ ಮಾಡ್ಕೊಂಡಿರೋದು? ನೀನೇ ಏನಾದರೂ ಮಾಡಿ ನನಗೆ ದಾರಿ ತೋರಿಸ್ಬೇಕಪ್ಪ. ಶಿಲ್ಪ, ಹೇಗಿದ್ಯಮ್ಮ? ಈ ಮನೆ ನಿನಗೆ ಹೇಗೆ ಅನ್ನಿಸ್ತಾ ಇದೆ? ನಂಗೆ ಅರ್ಥ ಆಗುತ್ತೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ. ಆದರೂ ಕೂಡ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಹೌದು ಅತ್ತೆ, ನನಗೂ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಆದರೆ ನೀವೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿರೋ ನೋಡಿದ್ರೆ ನನಗೆ ಯಾವ ಕಷ್ಟನೂ ಅನ್ನಿಸ್ತಾ ಇಲ್ಲ. ಹೋಗ್ತಾ ಹೋಗ್ತಾ ಖಂಡಿತ ನನಗೂ ಅಡ್ಜಸ್ಟ್ ಆಗುತ್ತೆ. ಹಾಗೆಯೇ ಇವರು ಹೊಸ ಮನೆಯನ್ನು ಕಟ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಆ ಭರವಸೆ ಈಡೇರಲಿ ಅನ್ನೋದನ್ನು ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅತ್ತೆ. ಆಹಾ, ಮದುಮಗಳು ಈ ರೀತಿಯಾಗಿ ಕನಸಿನ ಲೋಕದಲ್ಲಿ ತೇಲಾಡ್ತಿರೋ ಹಾಗಿದೆ. ಖಂಡಿತ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ನೀನೇನು ಯೋಚನೆ ಮಾಡಬೇಡಮ್ಮ. ಏನಕ್ಕೆ ಫುಲ್ ಕನಸಿನ ಲೋಕದಲ್ಲಿ ತೇಲಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ನಿಮ್ಮ ಕನಸು ಏನಾದರೂ ಸ್ವಲ್ಪ ಮುಗ್ದಿದ್ರೆ ನಾವು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿರ್ತಾರೆ. ಅವ್ರನ್ನೂ ಕೂಡ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಶಾಪಿಂಗಾ? ಖಂಡಿತ ಕಾವ್ಯ, ನಾನು ಸ್ವಲ್ಪ ಹೊತ್ತಲ್ಲೇ ರೆಡಿಯಾಗಿ ಬರ್ತೀನಿ, ಆಯಿತಾ? ನೋಡಿದ್ರಲ್ಲ ಫ್ರೆಂಡ್ಸ್, ಈ ನಮ್ಮ ಫ್ಯಾಮಿಲಿಯ ಡ್ರಾಮಾ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಜೊತೆಗೆ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ನೀಡಿ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಡ್ರಾಮಾದೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಬಾಯ್ ಬಾಯ್.